ಮಹಿಳೆಯರ ಆರೋಗ್ಯ ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ನಮ್ಮ ಗೆಳತಿ ಕಾರ್ಯಕ್ರಮದಲ್ಲಿ ನ್ಯಾಚುರಲ್ ಫ್ಲವರ್ಸ್ ಮೂಲಕ ಯಾವ ರೀತಿ ನೀವು ಹೇರ್ ಸ್ಟೈಲ್ ಮಾಡ್ಕೋಬಹುದು ಅನ್ನೋದನ್ನ ನಾವು ನಿಮಗೆ ತೋರಿಸ್ಕೊಡ್ತಾ ಇದೀವಿ. ಮದುವೆ ಸಮಾರಂಭಗಳಿಗೆ, ಪಾರ್ಟಿಗಳಿಗೆ ಯಾವ ರೀತಿ ಅಲಂಕಾರ ಮಾಡ್ಕೊಂಡು ಹೋಗಬಹುದು ಅನ್ನೋದನ್ನ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮಗೆ ತೋರಿಸ್ಕೊಡೋದಕ್ಕೆ ಬಂದಿದ್ದಾರೆ ಬ್ಯೂಟಿಷಿಯನ್ ಆದಂತಹ ವಾಣಿಯವರು. ವಾಣಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಓಕೆ, ಇವಾಗ ನೀವು ಮೊದಲು ಏನ್ ಮಾಡ್ತಾ ಇದ್ದೀರಾ? ಸೊ ಈ ಫ್ಲವರ್ಸ್ ಅಲ್ಲಿ ಯಾವ ರೀತಿ ಅಲಂಕಾರ ಮಾಡ್ಕೊಂಡು ಹೋಗಬಹುದು? ಇದು ನ್ಯಾಚುರಲ್ ಫ್ಲವರ್ಸ್ ಅಲ್ಲಿ ನಾವು ಹೇಗೆಲ್ಲ ಅಲಂಕಾರ ಮಾಡ್ಕೊಳ್ಬಹುದು, ಓಕೆ, ಹೇರ್ ಸ್ಟೈಲ್ಗೆ ಒಂದು ಹೊಸ ರೂಪ ಹೇಗೆ ಕೊಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆ, ಮೊದಲನೇದಾಗಿ ನಾನು ಆರ್ಕಿಡ್ ಮತ್ತೆ ಜರ್ಬರಾ ಫ್ಲವರ್ಸ್ ಇಂದ ಮಾಡ್ಕೊಡ್ತೀನಿ. ಈ ತರ ಒಂದು ಗೋಲ್ಡನ್ ಸ್ಟಿಕ್ ಸಿಗತ್ತೆ. ಒಂದು ಗೋಲ್ಡನ್ ಸ್ಟಿಕ್ಸ್ ತಗೊಂಡು ಅದನ್ನ 4 ಫೋಲ್ಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆ ಅವೈಲೇಬಲ್ ಇದೆಯಾ ಇದು ಗೋಲ್ಡನ್ ಸ್ಟಿಕ್? ಹಾ, ಬ್ಯಾಂಗಲ್ ಸ್ಟೋರ್ಸ್ ಅಲ್ಲಿ ಎಲ್ಲ ಸಿಗತ್ತೆ. ಓಕೆ, ಇದು 4 ಫೋಲ್ಡ್ ಮಾಡಿಕೊಂಡು ನಮ್ಗೆ ಹಾಗೆ ಇದು ಬೊಕೇಸ್ಗೆಲ್ಲ ಡೆಕೋರೇಷನ್ಸ್ಗೋಸ್ಕರ ಇದು ಅವೈಲೇಬಲ್ ಇದೆ. ಅದಕ್ಕೆ ನಾವು ಗೋಲ್ಡನ್ ಸ್ಪ್ರೇ ಮಾಡಿರ್ತೀನಿ. ಗೋಲ್ಡನ್ ಸ್ಪ್ರೇ ಕೂಡ ನಮಗೆ ಸಿಗತ್ತೆ. ಸೊ ಸ್ಪ್ರೇ ಮಾಡಿದಾಗ ಅದು ಕಂಪ್ಲೀಟ್ ಗೋಲ್ಡ್ ಕಲರ್ಗೆ ಟರ್ನ್ ಆಗುತ್ತೆ. ಸ್ಪ್ರೇ ಮಾಡಿದಾಗ ಕಂಪ್ಲೀಟ್ ಗೋಲ್ಡ್ ಟರ್ನ್ ಆಗುತ್ತೆ, ಮತ್ತೆ ಸ್ವಲ್ಪ ಲುಕ್ಕು ಸಿಗುತ್ತೆ ನಮಗೆ. ಓಕೆ, ಆ ಗೋಲ್ಡ್ ಕಲರೇ ಒಂಥರ ರಿಚ್ ಲುಕ್ ಕೊಡುತ್ತೆ ಪಾರ್ಟಿಗೆಲ್ಲ, ತುಂಬ ಶೈನಿ ಆಗಿ. ಸೊ ಕಂಪ್ಲೀಟ್ ಸ್ಪ್ರೇ ಮಾಡಬೇಕಾ ಅದನ್ನ? ಕಂಪ್ಲೀಟ್ ಸ್ಪ್ರೇ ಮಾಡಬೇಕು. ಓಕೆ, ಅದು 1-2 ನಿಮಿಷದಲ್ಲಿ ಡ್ರೈ ಆಗಿಬಿಡುತ್ತೆ. ಓಕೆ, ಆ ಡ್ರೈ ಆದಮೇಲೆ ನಾವು ಒಂದೊಂದು ಪೆಟಲ್ಸ್ನ ಕಟ್ ಮಾಡಿ ಇಟ್ಕೊಳ್ತೀವಿ. ಓಕೆ, ಆಲ್ರೆಡಿ ಇವಾಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದಿದೆ, ಅದನ್ನು ನಾನು ಯೂಸ್ ಮಾಡ್ತೀನಿ. ಓಕೆ, ಫಸ್ಟ್ ಅದನ್ನು ಒಂದು ಬಂಚ್ ತಗೊಂಡು ಮೇಲೆ ಎಷ್ಟು ಬೇಕೋ ಅಷ್ಟು ಒಂದು ಬಂಚ್ ಇಟ್ಕೊಂಡು ಮೇಲೆ ಟೈ ಮಾಡಬೇಕು. ಓಕೆ, ನೀವು ಯಾವಾಗ ಇದನ್ನು ಮಾಡೋದು ಕಲ್ತ್ರಿ? ಈ ಥರ ಕ್ರಿಯೇಟಿವ್ ಐಡಿಯಾ ಯಾವಾಗ ಬಂತು ನಿಮಗೆ? ಇದೆಲ್ಲ ಈಗ 1.5 ಇಯರಿಂದ ಇದು ಟ್ರೆಂಡ್ ಬಂದಿದೆ. ಓಕೆ, ಸೊ ಹಾಗಾಗಿ ಅವಾಗಲಿಂದನೂ ನೀವು ಮಾಡ್ತಾ ಮೇಲೆ ಸ್ವಲ್ಪ ಬಂಚು ಜಾಸ್ತಿ ಇರಲಿ. ಓಕೆ, ಸೊ ದಟ್ ಅದು ಸ್ವಲ್ಪ ಲುಕ್ ಕೊಡುತ್ತೆ ಅಂತ. ಸೊ ಯಾವ್ಯಾವ ಫ್ಲವರ್ಸ್ನ ನಾವು ಬಳಸ್ಬೋದು ಹೇರ್ ಸ್ಟೈಲ್ಗೆ ರೆಡಿ ಮಾಡ್ಕೊಂಡು ಹೋಗೋದಕ್ಕೆ? ನಮ್ಮದು ಸ್ಯಾರಿ ಮ್ಯಾಚಿಂಗ್ ಯಾವ ಕಲರ್ಸ್ ಇರುತ್ತೆ, ಡ್ರೆಸ್ ಮ್ಯಾಚಿಂಗ್, ಅದಕ್ಕೆ ತಕ್ಕಂತೆ ನಾವು ಫ್ಲವರ್ಸ್ ಯೂಸ್ ಮಾಡ್ಬೋದು. ಓಕೆ, ಸೊ ಅದು ಎಷ್ಟೊತ್ತಿರುತ್ತೆ ಈ ಫ್ಲವರ್ಸು? ನಾವು ಇವಾಗ ಪಾರ್ಟಿಗೆ ಹೋದಾಗ ಇವಾಗ 5-6 ಅವರ್ಸ್ವರೆಗೂ ಇರಬೇಕಾಗುತ್ತೆ. ಸೊ ಅದೇನಾದರೂ ಬಾಡೋಗಲ್ವಾ ಅಥವಾ? ಇಲ್ಲ, ಖಂಡಿತ ಬಾಡೋಗೋದಿಲ್ಲ. ಅದನ್ನು ನೀವು ಪ್ರಿಸರ್ವ್ ಮಾಡಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಆಲ್ಮೋಸ್ಟ್ 1 ಮಂತ್ವರೆಗೂ ನೀವು ಪ್ರಿಸರ್ವ್ ಮಾಡ್ಬೋದು. ಅದನ್ನು ಮತ್ತೆ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಅದನ್ನು ನಾನು ಆರ್ಕಿಡ್ ತೊಗೊಳ್ತೀನಿ. ಓಕೆ, ಸೊ ಕಂಪ್ಲೀಟ್ ಗೋಲ್ಡ್ ಥ್ರೆಡ್ಡಲ್ಲೇ ಅದನ್ನು ರೆಡಿ ಮಾಡ್ಕೋಬೇಕು. ಹೌದು. ಈಗ ಸಿಲ್ವರ್ ಕಲರ್ ಕಾಂಬಿನೇಷನ್ ಏನಾದರೂ ಯೂಸ್ ಮಾಡಬಹುದಾ ಇನ್ ಕೇಸ್ ಸಿಲ್ವರ್ ಡ್ರೆಸ್? ಮಾಡ್ಬೋದು. ಇದು ಸ್ಪ್ರೇನಲ್ಲಿ ನಮಗೆ ಸಿಲ್ವರ್ ಸ್ಪ್ರೇ, ಎಲ್ಲ ಕಲರ್ ಸ್ಪ್ರೇನೂ ಸಿಗುತ್ತೆ. ಓಕೆ, ಸೊ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ನಾವು ಸ್ಪ್ರೇ ಮಾಡ್ಕೊಳ್ಬೋದು. ಬಟ್ ಥ್ರೆಡ್ ಸಿಲ್ವರ್ ಆರ್ ಗೋಲ್ಡ್ ಎರಡೇ ಕಲರ್ ಅಥವಾ ಅದರಲ್ಲೂ ಬೇರೆ ಬೇರೆ ಕಲರ್ ಯೂಸ್ ಮಾಡ್ಬೋದು? ಥ್ರೆಡ್ ನಾವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಬಿಕಾಸ್ ಥ್ರೆಡ್ ಏನು ನಮಗೆ ಕಾಣಿಸೋದಿಲ್ಲ. ಓಕೆ, ಸೊ ಯಾವ ಡ್ರೆಸ್ಗಳಿಗೆ ನಾವು ಇದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ಎಸ್ಪೆಷಲಿ ನೀವು ಇವಾಗ ಮಾಡ್ತಾ ಇದ್ದೀರಲ್ಲ ಇದು ಸ್ಯಾರಿ ಮತ್ತು ಟ್ರೆಡಿಷ್ನಲ್ ಸಲ್ವಾರ್ಸು, ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ರೆಡ್ ಕಲರ್ ಫ್ಲವರ್ನ ನಾನು ಹಾಫ್ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಕಟ್ ಮಾಡುವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಪೆಟಲ್ಸ್ ಎಲ್ಲ ಬಿದ್ದೋಗುತ್ತೆ. ಸೊ ಹಾಫ್ ಕಟ್ ಮಾಡ್ಕೊಂಡು ಫಿಕ್ಸ್ ಮಾಡಬೇಕಲ್ಲ? ಸೊ ಯೂಶಲಿ ನಾವು ಎಷ್ಟೇ ಚೆನ್ನಾಗಿ ರೆಡಿ ಆದರೂ ಕೂಡ ಹೇರ್ ಸ್ಟೈಲು ಮತ್ತು ನಾವು ಹೇರ್ಗೆ ಯಾವ ಥರ ಮ್ಯಾಚ್ ಮಾಡ್ಕೋತೀವಿ, ಆಕ್ಸೆಸರೀಸ್, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಂಕ್ಷನ್ಗಳಲ್ಲಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಇದು ನಮಗೆ ಒಳ್ಳೆ ಲುಕ್ ಕೊಡುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಹೇರ್ ಸ್ಟೈಲ್ ಚೆನ್ನಾಗಿದ್ದಷ್ಟು ಆ ಡ್ರೆಸ್ಗೆ ಮತ್ತಷ್ಟು ಮೆರುಗು ಬರುತ್ತೆ ಅಂತಲೇ ಹೇಳ್ತಾರೆ. ಈಚ್ ಒಂದೊಂದು ಫ್ಲವರ್ ಆದಮೇಲೂ ನಾವು ಗೋಲ್ಡನ್ದು ಲುಕ್ ಹಾಕಬೇಕು. ಓಕೆ, ನಾವು ಮಧ್ಯದಲ್ಲಿ ಗೋಲ್ಡನ್ ಎಷ್ಟು ಹಾಕ್ತೀವೋ ಅಷ್ಟು ಲುಕ್ ಇರುತ್ತೆ. ಓಕೆ,
ಆ್ಯಂಡ್ ಇದು ಮಾಡೋದಕ್ಕೆ ಸುಮಾರು ಎಷ್ಟು ನಿಮಿಷಗಳ ಟೈಮ್ ಸಿಗುತ್ತೆ? ಇವಾಗ ಒಂದು ಫ್ಲವರಲ್ಲಿ ಒಂದು ಹೇರ್ ಸ್ಟೈಲಿಗೆ ರೆಡಿ ಮಾಡ್ಕೋಬೇಕು ಅಂದರೆ ಎಷ್ಟು ನಿಮಿಷ ಆಗುತ್ತೆ ಅದನ್ನು ನಾವೇ ರೆಡಿ ಮಾಡ್ಕೋಬೇಕು ಅಂತಂದು? ನಾವೇ ರೆಡಿ ಮಾಡ್ಕೊಳ್ಬೇಕಂದ್ರೆ ಒಂದು 10 ಮಿನಿಟ್ಸ್ ಸಾಕು. 10 ಮಿನಿಟ್ಸ್ ಸಾಕು. ಓಕೆ. ಇದನ್ನ ನಾವು ಯಾವ ಲೆಂತಿಗೆ ಬೇಕಂದ್ರೂ ಯೂಸ್ ಮಾಡ್ಬೋದು. ಓಕೆ. ನಮ್ಮ ಹೇರ್ ಸ್ಟೈಲು ಹೇಗಿರುತ್ತೆ ನೋಡಿಕೊಂಡು ನಾವು ಆ ಲೆಂತಿಗೆ ತಕ್ಕಂತೆ. ಸಪೋಸ್ ಇವಾಗ ಶಾರ್ಟ್ ಹೇರ್ ಇರೋರು ಅದನ್ನ ಎಷ್ಟು ಲೆಂತಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ? ಶಾರ್ಟ್ ಹೇರ್ ಇರೋರು ಇದರಲ್ಲಿ ಅರ್ಧ ಮಾಡ್ಕೊಂಡ್ರೆ ಸಾಕು. ಓಕೆ. ಈ ಲೆಂತ್. ಲಾಂಗ್ ಹೇರ್ ಇರೋರಿಗೆ ಉದ್ದ ಇದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ. ಸೊ ಅದನ್ನು ಪಿನ್ ಜೊತೆ ಫಿಕ್ಸ್ ಮಾಡ್ಕೋಬೇಕಾ? ಯಾವ ರೀತಿ ಹಾಕೋಬೋದು ನಾವು? ಸಪೋಸ್ ಕೆಲವರು ಲೂಸ್ ಹೇರ್ ಬಿಟ್ಟಿರ್ತಾರೆ, ಬೇರೆ ಥರ ಜಡೆ ಹಾಕೊಂಡಿರ್ತಾರೆ, ಸೊ ಟ್ರೆಂಡಿ ಜಡೆ ಬಂದಿರುತ್ತೆ, ಫ್ರೆಂಚ್ ಪ್ಲಾಟ್ ಎಲ್ಲ ಹಾಕೊಂಡಿರ್ತಾರೆ. ಸೊ ಅದಕ್ಕೆ ಯಾವ ಥರ ಇದನ್ನು ನಾವು ಫಿಕ್ಸ್ ಮಾಡ್ಕೋಬೋದು? ಇದು ಒನ್ಸ್ ರೆಡಿ ಆದಮೇಲೆ ಇದು ರೆಡಿ ಆದಮೇಲೆ ನಾವು ಪಿನ್ ಯೂಸ್ ಮಾಡಿದ್ರೆ ಸಾಕು. ಸೊ ಯಾವ ಥರ? 2 ಪಿನ್ ಯೂಸ್ ಮಾಡಿಕೊಂಡ್ರೆ ನಾವು ಹೇಗೆ ಬೇಕಂದ್ರೂ. ಆ್ಯಂಡ್ ಇದು ನಾವು ಈ ತಂತಿ ಯೂಸ್ ಮಾಡಿರೋದ್ರಿಂದ ಅದು ಫ್ಲೆಕ್ಸಿಬಲ್ ಇದೆ, ನಾವು ಹೇಗೆ ಬೇಕಂದ್ರೂ ಬೆಂಡ್ ಮಾಡ್ಬೋದು. ಸೊ 2 ಫ್ಲವರ್ ಕಾಂಬಿನೇಷನ್ ಅಥವಾ ಮಲ್ಟಿ ಕಲರ್ ಫ್ಲವರ್ಸ್ ಕೂಡ ಯೂಸ್ ಮಾಡಬಹುದು? ಹಾಂ, ಮಲ್ಟಿ ಕಲರ್ ಯೂಸ್ ಮಾಡ್ಬೋದು. ಮಲ್ಟಿ ಕಲರ್ಸ್ ಯೂಸ್ ಮಾಡಿದಷ್ಟು ಲುಕ್ ಜಾಸ್ತಿ ಇರುತ್ತೆ. ಸೊ ಎಷ್ಟು ಸ್ಟೆಪ್ಸ್ ಬೇಕಾದರೂ ಮಾಡ್ಕೋಬೋದಲ್ವಾ? ಹೌದು, ನಾವು ಎಷ್ಟು ಸ್ಟೆಪ್ ಬೇಕಂದ್ರೂ ಮಾಡ್ಬೋದು. ಎಂಡಲ್ಲಿ ನಾವು ಗೋಲ್ಡ್ ಯೂಸ್ ಮಾಡಲೇಬೇಕು. ಸೊ ಇದು ಕಂಪ್ಲೀಟ್ ಆಗ್ತಾ ಬರ್ತಿದೆ, ಆಲ್ಮೋಸ್ಟ್ ಎಂಡಲ್ಲಿ ಗೋಲ್ಡ್ ಯೂಸ್ ಮಾಡಬೇಕು. ಓಕೆ. ಸೊ ಫೈನಲ್ ಟಚ್ ಅಪ್ ಗೋಲ್ಡ್ ಜೊತೆನೇ ಕೊಡಬೇಕು. ಹಾಂ, ಸ್ಟಾರ್ಟಿಂಗು ಗೋಲ್ಡ್ ಇರಬೇಕು ಆ್ಯಂಡ್ ಫೈನಲ್ಲು ಗೋಲ್ಡ್. ಓಕೆ. ಸೊ ಇದು ಫೈನಲ್ ಟಚ್ ಅಪ್ ಆಲ್ಮೋಸ್ಟ್. ಹೌದು. ಈ ಲಾಸ್ಟಲ್ಲಿ ನಮ್ದು ಏನಿದೆ ಈ ಕಟ್ ಸ್ಟಿಕ್ಸ್ನೆಲ್ಲ ನಾವು ಬೆಂಡ್ ಮಾಡಿದ್ರೆ, ಓಕೆ, ಅದನ್ನ ಬೆಂಡ್ ಮಾಡಿಬಿಟ್ಟು ಮತ್ತೆ ನಾವು ಟಕ್ ಮಾಡಿಬಿಟ್ರೆ ನೀಟಾಗಿ ಕಾಣಿಸುತ್ತೆ. ಓಕೆ. ಓಕೆ, ಇವಾಗ ಇದು ಕಂಪ್ಲೀಟ್ ಆಗಿದೆಯಾ? ಹಾಂ, ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಓಕೆ. ಸೊ ಇದನ್ನು ನಾವು ಯಾವ ರೀತಿ ಬೇಕಂದ್ರೂ ನಾವು ಬೆಂಡ್ ಮಾಡಿಕೊಂಡು ಹೇರ್ಸ್ಗೆ ಫಿಕ್ಸ್ ಮಾಡ್ಕೊಳ್ಬೋದು. ಒಂದು 2 ಪಿನ್ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಬೋದು. ಓಕೆ. ಓಕೆ ವೀಕ್ಷಕರೇ, ನ್ಯಾಚುರಲ್ ಫ್ಲವರ್ಸಲ್ಲಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ನೀವು ನೋಡಿದ್ರಿ. ಈಗ ಮತ್ತೊಂದು ವೆರೈಟಿ ನ್ಯಾಚುರಲ್ ಫ್ಲವರನ್ನು ಯೂಸ್ ಮಾಡಿಕೊಂಡು ಮತ್ತೊಂದು ಹೇರ್ ಸ್ಟೈಲ್ ಮಾಡೋದನ್ನ ತೋರಿಸ್ಕೊಡ್ತೀವಿ. ಆದರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. Sa